NCAB ಟೈಮ್ಸ್ನ ವಿಶೇಷ ವರದಿಗೆ ಸ್ವಾಗತ. ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಇಲ್ಲಿ ಬಂಜಾರ, ಬೋವಿ, ಕೊರವ ಸಮಾಜಗಳಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡುವಂಥ ನಿಟ್ಟಿನಲ್ಲಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಬರೋಬ್ಬರಿ ಸುಮಾರು 30,000ಕ್ಕೂ ಹೆಚ್ಚಿನ ಜನರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಇಲ್ಲಿ ಈ ಒಂದು ಏನು ಮೀಸಲಾತಿಯನ್ನು ಕೇಳ್ತಾ ಇದ್ದಾರೆ, ಇದು ಕೇವಲ ನೀವು ಕೊಡುವಂಥ ಭಿಕ್ಷೆ ಅಲ್ಲ, ಇದು ನಮ್ಮ ಜನ್ಮಸಿದ್ಧ ಹಕ್ಕು ಅನ್ನುವಂಥ ರೀತಿಯಲ್ಲಿ ಪ್ರತಿಭಟನೆಗೆ ಇಳಿದಿರುವಂಥದ್ದು. ಈ ಒಂದು ಪ್ರತಿಭಟನೆಯ ಮುಂದಾಳತ್ವವನ್ನು ಮಿನಿಸ್ಟರ್ ಆದಂಥ ರಾಜೀವ್ ಅವರು ವಹಿಸ್ಕೊಂಡಿದ್ದಾರೆ. ಅದೇ ರೀತಿಯಾಗಿ MLAಗಳು ಬಂದಿದ್ದಾರೆ, ರಾಜಕಾರಣಿಗಳು ಹಲವಾರು ಜನ, ಹಾಗೆ ಕೆಲವೊಂದು ಪಕ್ಷದ ಮುಖಂಡರುಗಳು ಕೂಡ ರಾಜಕೀಯವನ್ನು ಮರೆತು ತಮ್ಮ ಜನಾಂಗಕ್ಕೆ ನ್ಯಾಯವನ್ನು ಕೊಡಿಸೋದಕ್ಕಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಹಾಗಿದ್ರೆ ಬನ್ನಿ ನೋಡೋಣ ಈ ಒಂದು ಪ್ರತಿಭಟನೆ ಹೇಗೆ ನಡೀತಾ ಇದೆ, ಇಲ್ಲಿರೋರ ಬೇಡಿಕೆ ಏನು ಅನ್ನೋದನ್ನು. ಪೊಲೀಸರು ಗಮನಿಸಬೇಕು, ಅವರ ಕೈಯಲ್ಲಿರುವ ಸೌದೆ ಅದು ಸಾಂಕೇತಿಕವಾಗಿ ಹೋರಾಟಕ್ಕೆ ತಂದಿರೋ ಸೌದೆ, ಅದು ಬೆಂಕಿ ಹಚ್ಚಕ್ಕೆ ತಂದಿದ್ದಾರೆ. ಇನ್ನೊಂದು ಅಂತ ಯಾರು ಅವರಿಂದ ಕಿತ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು. ಪೊಲೀಸರು ಸರ್ಕಾರದ ಮಿನಿಸ್ಟ್ರು ಈ ವೇದಿಕೆಗೆ ಬರಲಿಲ್ಲ ಅಂದ್ರೆ ನಮ್ಮ ಹೋರಾಟ ಇನ್ನೂ ತೀವ್ರ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇದಕ್ಕೂ ಇವತ್ತು ಮಾತು ಕೇಳಿಲ್ಲ ಅಂದ್ರೆ ನಾಳೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಇಷ್ಟೇ ಹೇಳ್ತಿದ್ದೀವಿ. ಹೋರಾಟ ಮಾಡ್ತೀವಿ. ನಿಮ್ಗೆ ಇನ್ನೇನು ಕೆಲಸ ಸಿಗಲ್ಲ ಅಂದ್ರೆ ನಾವೇ ಆಗಿರ್ಬೇಕಿಲ್ಲ. ನಾವು ಕೆಲಸ ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ, ನಾವಂದ್ರೂ ಹೋರಾಟ ಮಾಡಿದ್ರೆ. ಪೊಲೀಸ್ ಅಧಿಕಾರಿಗಳು ಗಮನಿಸಬೇಕು, ಆ ಲಾಠಿಯನ್ನ ಅವರು ತಂದಿರೋ ಕಟ್ಟಿಗೆಯನ್ನ ಕಿತ್ಕೊಳ್ಳೋ ಪ್ರಯತ್ನವನ್ನ ಯಾರು ಮಾಡಬೇಡಿ. ಹೋರಾಟ ಶಾಂತವಾಗಿ ಮಾಡ್ತಾ ಇದ್ದಾವೆ, ನೀವು ಯಾರು ದಾರಿ ತಪ್ಪಿಸಬಾರ್ದು. ಪೊಲೀಸರು ಯಾವುದೇ ತೊಂದರೆಯನ್ನ ಕೊಡಬಾರ್ದು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದಾವೆ. ಸ್ಪೃಶ ಬೇಡ, ಶಿವಲಾಲ್ ಮಹಾರಾಜ್ ಕಿ, ಶಿವಲಾಲ್ ಮಹಾರಾಜ್ ಕಿ. ಹಿಂದಿನ ಬಿಜೆಪಿ ಸರ್ಕಾರ ಬಂಜಾರ, ಬೋವಿ, ಕೊರಮ 4 ಜಾತಿಗಳಿಗೆ 4.5% ಗೊತ್ತಿತ್ತು. ಅಲೆಮಾರಿಗಳಿಗೆ ಪ್ರತ್ಯೇಕ ಮಾಡಿ ಅವರಿಗೆ 1% ರಿಸರ್ವೇಷನ್ ಅನ್ನು ಕೊಟ್ಟಿತ್ತು. ಈಗ ಈ ಎಲ್ಲ ಸಮುದಾಯಗಳನ್ನು ಕ್ಲಬ್ ಮಾಡಿ ಕೇವಲ 5% ಕೊಟ್ಟಿದ್ದಾರೆ. ಇದರ ವಿರುದ್ಧ ನಮ್ಮ ಹೋರಾಟ ಇದೆ. ಈ ಸರ್ಕಾರ ವೈಜ್ಞಾನಿಕವಾಗಿ ಮಾಡಬೇಕು, ಈ ಸರ್ಕಾರ ಸಂವಿಧಾನಾತ್ಮಕವಾಗಿ ಮಾಡಬೇಕು. ಆ ಕೆಲಸವನ್ನು ಮಾಡಿಲ್ಲ. ಹಾಗಾಗಿ ಈ ಸರ್ಕಾರ ತನ್ನ ನಿರ್ಧಾರವನ್ನು ವಾಪಸ್ ತಗೊಳ್ಬೇಕು ಅಂತ ಹೇಳಿ ನಮ್ಮ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾವು ಈ ರಿಸರ್ವೇಷನ್ ಜಾರಿ ಮಾಡೋಕ್ಕಿಂತ ಮುಂಚೆ ಬೋವಿ ಸಮಾಜದ ಎಲ್ಲ MLAಗಳು, ಬಂಜಾರ ಸಮಾಜದ ಎಲ್ಲ MLAಗಳು ಹೋಗಿ ಮುಖ್ಯಮಂತ್ರಿಯವರಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಸರ್, BJP ಸರ್ಕಾರ ಇದ್ದಾಗ ಈ 4 ಜಾತಿಗೆ 4.5% ತಾವು 4% ಮಾಡುವಾಗೇ ಯಾವುದು ತಾಂಡ, ಯಾವುದು ಬೋವಿ ಕಾಲೋನಿಯಲ್ಲಿ BJPಯವರಿಗೆ ನಿರ್ಬಂಧನೆ ಹೇರಿದರು. ತಾವು 4.5%ಗಿಂತ ಕಡಿಮೆ ಏನಾರು ಆಲೋಚನೆ ಮಾಡಿದ್ರೆ ನಮಗೆ ಬಂದಿದ್ದ ಪರಿಸ್ಥಿತಿ ತಮಗೂ ಬರುತ್ತೆ. ಹಾಗಾಗಿ ಇವತ್ತು ಸಮಾಜ ಭಾಳ ಬಡತನದಿಂದ ಇದೆ. ಈಗೂ ಕೂಡ ಬೇರೆ ಕಡೆ ಹೋಗಿ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ತಾವು ರಿಸರ್ವೇಷನ್ ಕೊಡೋಕ್ಕಿಂತ ಮುಂಚೆ ಯಾವ್ದಾದ್ರು ಒಂದು ತಾಂಡ ತಾವು ವಿಸಿಟ್ ಮಾಡಿ, ಅಲ್ಲಿ ಪರಿಸ್ಥಿತಿ ಏನಿದೆ, ಹೇಗೆ ಗುಳೆ ಹೋಗ್ತಾ ಇದ್ದಾರೆ, ಹೇಗೆ ಕಾಫಿ ಸ್ಟಡಿಗೆ ಹೋಗ್ತಾರೆ, ಹೇಗೆ ಗೋವಾಗೆ ಹೋಗಿ ದುಡಿತಿದ್ದಾರೆ. ಈ ಥರ ಪರಿಸ್ಥಿತಿಯಲ್ಲಿ ತಾವೇನೋ ರಿಸರ್ವೇಷನ್ ಕಡಿಮೆ ಮಾಡಿದರೆ ಅನ್ಯಾಯ ಆಗುತ್ತೆ ಅಂತೇಳಿ ಹೇಳಿದ್ರು ಕೂಡ ಅದನ್ನೆಲ್ಲ ಧಿಕ್ಕರಿಸಿ ಇವತ್ತು ಇಂಟರ್ನಲ್ ರಿಸರ್ವೇಷನ್ ಜಾರಿ ಮಾಡಿ ನಮಗೆ 5.5% ಇತ್ತು ಈ 63 ಜಾತಿಗೆ, ಅದನ್ನು ತಗೊಂಬಂದು 5% ಮಾಡಿದರು. ನಮ್ಮ ಬೋವಿ, ಲಂಬಾಣಿ, ಕೊರಚವರಿಗೆ 4% ಮಾಡಿದರು. ಇದು ಅಘೋರ ಅನ್ಯಾಯ ಆಗಿದೆ. ಹಾಗಾಗಿ ನ್ಯಾಯ ಸಿಗೋವರೆಗೆ ನಮ್ಮ ಈ ಅನಿಷ್ಟ ಕಾಲದ ಹೋರಾಟ ಮುಂದುವರಿತೈತಿ. ನಮ್ಮ ಹೋರಾಟ ಮೀಸಲಾತಿಗಾಗಿ ಹೋರಾಟ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಅಂದರೆ ಎಡ ಮತ್ತು ಬಲ ಅಂತೇಳಿ
12% ಒಂದು ಜಾತಿ ಕೊಂಡ್ರೆ ನಾವು ಲಂಬಾಣಿ ಜನಾಂಗ ಕೊರ್ಚ ಕೊರಮರಿಗೆ 5% ಅನ್ನ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ನಮ್ಮ ಲಂಬಾಣಿ ಜನಾಂಗದವರು ನಾವು ಹೋರಾಟ ಮಾಡ್ಲಿಕ್ಕೆ ಬಂದಿದ್ದೇವೆ. ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಧಿಕ್ಕಾರವನ್ನು ಕೂಗ್ತಾ ನಾವು ಘೋಷಣೆ ಕೂಗ್ತಾ ಇದ್ವಿ ಅಂತ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಈಗ 101 ಜಾತಿಗೆ ಶೇಕಡ 17ರಷ್ಟು ಮೀಸಲಾತಿ ಇದ್ದಿದ್ದನ್ನು ಬಂಜಾರ ಬೋವಿ ಕೊರಚ ಕೊರಮ ಈಗಾಗಲೇ ಬಿಜೆಪಿ ಸರ್ಕಾರ 4.5% ಮೀಸಲಾತಿ ಕೊಟ್ಟಿತ್ತು. ಆದರೆ 1% ಇತರೆ ಅಂತೇಳಿ ಅವರಿಗೂ ಸಪರೇಟ್ ಮಾಡಿರೋದನ್ನ ನಮ್ಮಲ್ಲೇ ಬಂದು ಮರ್ಜ್ ಮಾಡಿ ಕೇವಲ 5% ಕೊಟ್ಟು ಇನ್ನು 0.5% ನಮ್ದ್ರಲ್ಲೇ ಕಟ್ ಮಾಡಿ ಅವ್ರಿಗೆ ಕೊಟ್ಟಿದ್ದಾರೆ. ಇದು ಯಾವ ಸೀಮೆ ನ್ಯಾಯ? ಬಂಜಾರ ಬೋವಿ ಲಂಬಾಣಿ ಕೊರಚ ಕೊರಮ ಸಮಾಜ ಭಾಳಷ್ಟು ಮುಂದುವರೆದಿದೆ ಅಂತ ಹೇಳ್ತಾರೆ. ಸೊ ಸಚಿವರು ಎಷ್ಟು ಜನ ಆಗಿದ್ದಾರೆ ನಮ್ದ್ರಲ್ಲಿ ಮುಂದುವರಿಲಿಕ್ಕೆ? ಸುಮಾರು ಜನ ಅವರೇ ಎಡಗೈ ಬಲಗೈನವರೇ ಭಾಳಷ್ಟು ಸಚಿವರು ಇದ್ದಾರೆ. ನಮ್ಮ ಬಂಜಾರದಲ್ಲಿ ಎಷ್ಟು ಜನ ಸಚಿವರು ಇದ್ದಾರೆ? ಸೊ ಹಾಗಾದ್ರೆ ನಾವು ಹೇಗೆ ಮುಂದುವರೆದಿವಿ? ಇವೆಲ್ಲ ಕೂಡ ಯಾರಿಗೂ ಬೇಕಾಗಿಲ್ಲ. ಇವಾಗ ಏನು ಬೇಕು ಇವರಿಗೆ? ಒಳ ಮೀಸಲಾತಿ ಇವೆಲ್ಲವನ್ನು ಕೊಟ್ಟು ನಮ್ಮ ಸಮಾಜಕ್ಕೆ ಪಾತಾಳಕ್ಕೆ ತಳ್ತಾ ಇದ್ದಾರೆ. ನಮಗೆ ಕೊನೆಯದಾಗಿ ಭಿಕ್ಷೆ ಬೇಡುವಂಥ ಪ್ರಸ್ತುತ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಏನೇ ಆಗಲಿ ನಾವಂತೂ ಸತ್ರು ಈ ಹೋರಾಟ ಬಿಡಂಗಿಲ್ಲ. ನಮಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯವಾಗಿರ್ತಕ್ಕಂಥ ಹೋರಾಟಕ್ಕೆ ನಮಗೆ ಏನು ಸಿಗಬೇಕು ಅದನ್ನು ಸಿಕ್ಕರೆ ನಮ್ಮ ಹೋರಾಟ ಯಶಸ್ವಿಯಾಗಿ ನಾವು ಅದನ್ನು ಒಪ್ಕೊಂಡು ಹೋಗ್ತೀವಿ. ಇಲ್ಲ ಅಂದರೆ ಸಾಯೋ ಮಟ್ಟ ಹೋರಾಟ ಮಾಡ್ತೀವಿ. ನಿಮ್ಗೆ ಇನ್ನೇನು ಕೆಲಸನೇ ಸಿಗಲ್ಲ ಅಂದಮೇಲೆ ನಾವ್ಯಾಗಿರ್ಬೇಕು ಇಲ್ಲಿ? ನಾವು ಕೆಲಸ ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ, ನಾವಂತರೂ ಹೋರಾಟ ಮಾಡೋರೆ. ರಾಜ್ಯದ ಒಳ ಮೀಸಲಾತಿ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದರೆ 101 ಜಾತಿಯ ನಾವೇನು ದಲಿತ ಸಮುದಾಯದವರು ಒಟ್ಟಾಗಿ ನಾವು ಜೇನುಗೂಡಿನಂತೆ ಒಂದೇ ತಾಯಿ ಮಕ್ಕಳಂತೆ ಏನು ಬಾಳಿ ಬದುಕ್ತಾ ಇದ್ದೀವಿ. ನಮ್ಮಲ್ಲಿ ಜಗಳವನ್ನು ಹಚ್ಚಿ ಈ ಮೀಸಲಾತಿಯ ವಿಚಾರವಾಗಿ ನಮ್ಮಲ್ಲಿ ಒಡಕಣ್ಣು ಮೂಡಿಸುವ ಒಂದು ಏಕೈಕ ಘನ ಉದ್ದೇಶ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಯಾಕಂತಂದರೆ ಇವತ್ತಿನ ಈ ಜಾತಿ ಗಣತಿಯನ್ನು ಬಹಿರಂಗಪಡಿಸಿದಾಗ ಈ ದೇಶದ ಜನಸಂಖ್ಯೆಯಲ್ಲಿ ಸುಮಾರು 1 ಕೋಟಿಗೂ ಅಧಿಕ ಜನ ಈ ದಲಿತ ಸಮುದಾಯದವರು ಒಗ್ಗಟ್ಟಾದರೆ ಮುಂದಿನ ದಿನಮಾನಗಳಲ್ಲಿ ನಾವು ರಾಜ್ಯದ ಆಡಳಿತ ಮಾಡೋದು ಕಷ್ಟ ಆಗುತ್ತೆ ಎಂಬ ಒಂದು ಷಡ್ಯಂತ್ರ ಇದರಲ್ಲಿ ಅಡಗಿದೆ ಅಂತ ನನಗೆ ಅನಿಸುತ್ತೆ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಮೀಸಲಾತಿಯನ್ನು ವರ್ಗೀಕರಣ ಮಾಡೋದಕ್ಕೆ ಸಂವಿಧಾನದಲ್ಲಿ ಅವಕಾಶವೇ ಇರಲಿಲ್ಲ. ಇದು ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ಜಾರಿ ಬಂದಿರುವಂಥದ್ದು. ಸುಪ್ರೀಂ ಕೋರ್ಟ್ನ ಆದೇಶದ ಮೂಲಕ ಈ ಮೀಸಲಾತಿಯ ಈ ಎಲ್ಲ ಸುಮಾರು 1 ಕೋಟ್ಯಾಂತರ ಜನಸಂಖ್ಯೆಯನ್ನು ಒಡೆದಾಳುವ ಮೂಲಕ ಬ್ರಿಟಿಷ್ ಪಾಲಿಸಿಯನ್ನು ಉಪಯೋಗಿಸಿಕೊಂಡು ಈ ದೇಶದಲ್ಲಿ ನಮ್ಮೆಲ್ಲರ ಬದುಕನ್ನು ಬೀದಿಗೆ ತಂದು ನಿಲ್ಲಿಸುವಂತಹ ಈ ರಾಜ್ಯ ಸರ್ಕಾರ ಏನಕ್ಕೆ ಈ ನಿರ್ಣಯ ತೆಗೆದುಕೊಂಡಿದೆ, ಇದರ ಪರಿಣಾಮವನ್ನು ಮುಂದಿನ ದಿನಮಾನಗಳಲ್ಲಿ ಅಥವಾ ಮುಂದಿನ ಚುನಾವಣೆಗಳಲ್ಲಿ ನೇರವಾದ ಪರಿಣಾಮವನ್ನು ಎದುರಿಸಬೇಕಾಗ್ತದೆ ಎಂಬ ಎಚ್ಚರಿಕೆಯ ಸಂದೇಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ನಾನು ಬಯಸ್ತೇನೆ. ನಮ್ಮ ಸಮುದಾಯಕ್ಕೆ ಶಾಸಕರನ್ನು ಆಯ್ಕೆ ಮಾಡುವ ಶಕ್ತಿ ಇಲ್ಲದೇ ಇರಬಹುದು, ಆದರೆ ಶಾಸಕರನ್ನು ತುಳಿಯುವ, ಶಾಸಕರನ್ನು ಕೆಡೆಯುವ, ಸರ್ಕಾರವನ್ನು ಕೆಡುವ ಶಕ್ತಿ ಇದ್ದೇ ಇದೆ. ಇವತ್ತು ಕೊರ್ಚ ಕೊರ್ಮ ಬೋವಿ ಸಮಾಜದವರು CM ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೊಡ್ಡ ಧರಣಿಯನ್ನು ಕೈಗೊಂಡಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಇವತ್ತು ಕೊರ್ಚ ಕೊರ್ಮ ಬೋವಿ ಹಾಗೂ ಲಂಬಾಣಿ ಸಮಾಜಕ್ಕೆ ತುಂಬಲಾರದಂತಹ ನಷ್ಟ ಆಗಿದೆ. ಈ ವಿಚಾರವಾಗಿ ಇದು ಪ್ರಾರಂಭದ ಹೆಜ್ಜೆ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ಬೋವಿ ಕೊರ್ಚ ಕೊರ್ಮ ಕೋಲಂಬೋ ಸಮಾಜದ ವಿರುದ್ಧ ಯಾವ ಪಕ್ಷಗಳು ಅನ್ಯಾಯ ಮಾಡುವಂತಹ ಪ್ರಯತ್ನವನ್ನು ಪಟ್ಟು ತಮ್ಮ ನೋವನ್ನು ಅನುಭವಿಸಿದಾರೋ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರ ಸರ್ಕಾರಕ್ಕೆ, ರಾಹುಲ್ ಗಾಂಧಿ ಅವರ ಸರ್ಕಾರಕ್ಕೆ ಬುದ್ಧಿಯನ್ನು ಕಲಿಸ್ತೀವಿ ಅನ್ನುವಂತಹ ವಿಚಾರವನ್ನ ಈ ಸಭೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇವೆ. ನಮ್ಮ ಬಂಜಾರ ಸಮುದಾಯಕ್ಕೆ ಎದುರು ಹಾಕೊಂಡ್ರೆ ಯಾವ ತರ ಆಗುತ್ತೆ ಅಂತ ಹೇಳಿ ಬಿಜೆಪಿಯವರು ತಿಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರೇ ತಿಳ್ಕೊಳ್ಳಿ, ನಮ್ಮ ಬಂಜಾರ ಸಮುದಾಯದವರಿಗೆ ನೀವು ಟೆರರಿಸ್ಟ್ ಕಾಣ್ತಾ ಇದ್ದೀರಾ, ಅರ್ಥ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಇಲ್ಲ, ನಿಮ್ಮ ಸರ್ಕಾರವನ್ನು ಬೀಳಿಸ್ತೇವೆ. ನಮ್ಮ ಸರ್ಕಾರ ನಮ್ಮ ಬಂಜಾರ ಸಮುದಾಯಕ್ಕೆ ಎಲ್ಲಿವರೆಗೂ ನೀವು ಅವಮಾನ ಮತ್ತು ಅನ್ಯಾಯವನ್ನು ಮಾಡ್ತೀರೋ ಅಲ್ಲಿವರೆಗೂ ನಾವು ಹೋರಾಟವನ್ನು ನಿಲ್ಲಿಸುವುದೇ ಇಲ್ಲ. ಕಾಂಗ್ರೆಸ್ ಸರ್ಕಾರ ಬಂದು ನಮಗೆ ಬಹಳ ಅನ್ಯಾಯ ಮಾಡಿದೆ. ಇರೋ ಮೀಸಲಾತಿಯನ್ನು ತೆಗೆದು ಹಾಕಬೇಕೆಂದು ಇನ್ನೂ ಹುನ್ನಾರ ನಡೀತಿದೆ. ನಾವು ಹೀಗೆ ಬಿಟ್ರೆ ಇರೋದನ್ನು ತೆಗೆದು ನಮಗೆ ಕೈಯಲ್ಲಿ ಖಾಲಿ ಚೆಮ್ಮನ್ನು ಇಡ್ತಾರೆ. ಆದ್ದರಿಂದ ಅವರ ವಿರುದ್ಧ ನಾವು ಹೋರಾಟ ಮಾಡಿ ಇದಕ್ಕೂ ಇವತ್ತು ಮಾತು ಕೇಳಿಲ್ಲ ಅಂದ್ರೆ ನಾಳೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಇಷ್ಟು ಹೇಳ್ತಿದ್ದೀನಿ. ಈ ಬಂಜಾರ ಸಮುದಾಯದ ಮೇಲೆ ಆಗ್ತಿರ್ತಕ್ಕಂಥ ಘನಘೋರ ಅನ್ಯಾಯ ಇದು. ಹೇಳ್ಬೇಕು ಅಂತಂದ್ರೆ ಎಲ್ಲೋ ಒಂದು 100 ಭಾಗದಲ್ಲಿ 10 ಭಾಗ ಎಲ್ಲೋ ಇವತ್ತು ಸಮಾಜ ಮುಂದುವರೆದಿದೆ ಅಂತ ಒಂದು ಭಾವನೆಯಿಂದ ಸರಿಯಾದ ಸಮೀಕ್ಷೆ ಆಗದೇನೆ
ಈ ಥರ ಒಂದು ಸಮೀಕ್ಷೆ ನಡೆಸಿ ನಮಗೆ ಘನಘೋರ ಅನ್ಯಾಯ ಮಾಡಿದ್ದಾರೆ. ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಬಂಜಾರ ಸಮುದಾಯ ಇನ್ನೂ ಎಷ್ಟೋ ಕಾಫಿ ಸೀಮೆಗಳು ಗುಳೆ ಹೋಗ್ತಾ ಇದ್ದಾರೆ. ಮಲ್ಪೆಯಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇನ್ನೂ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ದಿನ ಹೋದರೆ ನಮ್ಮ ಬಂಜಾರ ಸಮುದಾಯನ ಕೇವಲವಾಗಿ ನಡ್ಸ್ಕೊಳ್ಳೋ ರೀತಿ ಕಾಣ್ತಾ ಇದೆ ಅವ್ರ ಜೀವನದಲ್ಲಿ. ಇದು ಏನು ಮಾಡಿದ್ದಾರೆ ಇದು ನಮಗೆ ಭಾಳ ಅನ್ಯಾಯವಾಗಿದೆ. ಇದರ ವಿರುದ್ಧ ಏನು ಪ್ರತಿಭಟನೆ ನಡೀತಾ ಇದೆ. ಇದು ಯಶಸ್ವಿಗೊಳಿಸಬೇಕು. ನಾನು ಯಾವುದೇ ಸರ್ಕಾರದ ವಿರುದ್ಧ ಬಂದಿಲ್ಲ. ಸರ್ಕಾರ ನಮಗೆ ಮಾಡಿರುವಂಥ ಅನ್ಯಾಯದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಬಂದಿದ್ದೀವಿ. ಇಲ್ಲಿ ಸಂವಿಧಾನಬದ್ಧವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಲ ಸಂವಿಧಾನದಲ್ಲಿ ನೀಡಿದಂತಹ ನಮಗೆಲ್ಲರಿಗೂ ಏನು ಈ ಜಾತಿ ವಿಂಗಡಣೆ ಮಾಡಿ ನಮಗೆ ಮೂಲತಃವಾಗಿ ಏನು ಈ ಒಂದು ರಿಸರ್ವೇಷನನ್ನು ಕೊಟ್ಟಿದ್ರಲ್ಲ ಸರ್, ಇದನ್ನು ಸನ್ಮಾನ್ಯ ಶ್ರೀ ಘನಯುತ ಸರ್ಕಾರವಾಗಿರುವಂಥ ಸಿದ್ದರಾಮಯ್ಯ ಅವರು ಏನು ಮಾಡಿದ್ದಾರೆ ಅಂತಂದರೆ ಕೆಲವೊಂದಿಷ್ಟು ಬಲಗೈ ಮತ್ತು ಎಡಗೈ ಸಮುದಾಯದವರ ಒಂದು ಆಮಿಷಕ್ಕೆ ಒಳಗಾಗಿ ಮೊದಲಿಗೆ ನಮಗೇನಿತ್ತಲ್ಲ ಈ ಒಂದು ಕೇವಲ 4 ಜಾತಿಗಳಿಗೆ 6% ರಿಸರ್ವೇಷನ್ ಇತ್ತಲ್ಲ, ಅದನ್ನು ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ನಾಗಮೋಹನ್ ದಾಸ್ ಅವರ ಒಂದು ಆಯೋಗವನ್ನು ರಚನೆ ಮಾಡಿ ಆ ಒಂದು ಆಯೋಗದಲ್ಲಿ ಹಲವಾರು ಜಾತಿಗಳನ್ನು ಮತ್ತೆ ವಿಂಗಡಣೆ ಮಾಡಿ ಅದರಲ್ಲಿ ಮೂಲತಃವಾಗಿ ನಮಗೆ 6 ರಿಸರ್ವೇಷನಲ್ಲಿ ಲಂಬಾಣಿ, ಕೊರಚ, ಕೊರಮ, ಭೂವಿ ಅಂತ ಹೇಳಿ ಪ್ರಮುಖ ಜಾತಿಗಳೇನಿದ್ವಲ್ಲ, ಈ ಜಾತಿಗಳಲ್ಲಿ ಮತ್ತೆ 59 ಇತರೆ ಜಾತಿಗಳನ್ನು ಸೇರಿಸಿ ನಮಗೇನಂತಂದರೆ ದೊಡ್ಡ ಮಟ್ಟದ ಅನ್ಯಾಯವನ್ನು ಮಾಡಿದ್ದಾರೆ. ಇವತ್ತು ನಾವು ಈ 4 ಬೃಹತ್ ಸಮುದಾಯಗಳಾಗಿರುವಂಥ ಲಂಬಾಣಿ, ಕೊರಚ, ಕೊರಮ ಹಾಗೂ ಭೂವಿ ಸಮಾಜದವರು ಎಲ್ಲರೂ ಸಂಘಟಿತವಾಗಿ ಸೇರಿಕೊಂಡು ಘನಯುತ ಸರ್ಕಾರವಾಗಿರುವಂಥ ಸಿದ್ದರಾಮಯ್ಯ ಅವರಿಗೆ ಈ ಮೂಲಕ ನಾವು ಈ ಒಂದು ಹೋರಾಟದ ಮೂಲಕ ಕೇಳ್ಕೊಳ್ಳೋದೇನಷ್ಟೇ, ನಮಗೇನು ರಿಸರ್ವೇಷನ್ ಇತ್ತು ಅದನ್ನು ಶ್ರೀಯುತ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಹತ್ರ ಕೇಳ್ಕೊಳಕ್ಕೆ ಬಂದಿದ್ದೀವಿ. ಮತ್ತೊಂದು ಬಾರಿ ಕಾಲಾವಕಾಶವನ್ನು ತೆಗೆದುಕೊಂಡು ಈ ನಾಗಮೋಹನ್ ದಾಸ್ ವರದಿಯನ್ನು ಮತ್ತೊಂದು ಬಾರಿ ಪರಿಶೀಲನೆ ಮಾಡಿ ಒಳ ಮೀಸಲಾತಿಯನ್ನು ನಮ್ಮ ಬೋವಿ, ಲಂಬಾಣಿ, ಕೋರವ, ಕೊಂಚ ಜಾತಿಗೆ ಸರ್ಕಾರ ಭಾಳ ಅನ್ಯಾಯ ಮಾಡಿದೆ. ನಮಗೆ 7% ನಮಗೆ ಒಳ ಮೀಸಲಾತಿ ಇತ್ತು. ಮೊನ್ನೆ ತಾನೇ 8 ದಿವಸ ಹಿಂದ್ಗಡೆ ಬೇರೆ ಜಾತಿಯವರಿಗೆ ನಮ್ಮ ಪರ್ಸೆಂಟೇಜ್ ತೆಗೆದು ಅವ್ರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲ ಸಮುದಾಯರು ಲಂಬಾಣಿ, ಬೋವಿ, ಬಂಜಾರ, ಆಮೇಲೆ ಕೋರವ, ಕೊಂಚ ಎಲ್ಲರೂ ಸೇರಿಕೊಂಡು ಭಾಳ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಎಲ್ಲರೂ ಸೇರಿಕೊಂಡು ಭಾಳ ಉನ್ನತ ಮಟ್ಟದಲ್ಲಿ ನಾವು ಸ್ಟ್ರೈಕ್ ಮಾಡ್ತಾಯಿದ್ದೀವಿ. ಸರ್ಕಾರಕ್ಕೆ ಧಿಕ್ಕಾರ.